ಶ್ರೀ 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 ಕಾಡಸಿದ್ದೇಶ್ವರ ಸ್ವಾಮೀಜಿಯವರೇ, ಬಹಳಷ್ಟು ದೂರದಿಂದ ತಾವು ಈ ಸಣ್ಣ ಹಳ್ಳಿಗೆ ಬಂದಿದ್ದೀರಿ. ತಾವು ಹೇಳಿದ ಪ್ರಕಾರನೇ ನನಗೆ ಗೊತ್ತಿದೆ, ತಮ್ಮನ್ನು ಕರೆತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ವರ್ಷಕ್ಕೆ 2000ಕ್ಕಿಂತ ಹೆಚ್ಚು ಸಭೆಯನ್ನು ತಾವು ಉದ್ದೇಶಿಸಬೇಕಾಗಿದೆ. ಇದಲ್ಲದೆ ತಮಗೆ ಸಾವಿರಾರು ಲಕ್ಷಾಂತರ ಜವಾಬ್ದಾರಿಗಳು, ದೇಶದ ಧರ್ಮದ ಜವಾಬ್ದಾರಿ ಇದೆ, ಅದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ನಮ್ಮ ಆಮಂತ್ರಣಕ್ಕಲ್ಲ, ನಮ್ಮ ಪ್ರೀತಿ ವಿಶ್ವಾಸಕ್ಕೆ ತಾವು ಹೇಳಿದ್ರಿ. ನನ್ನ ಗುರುಗಳು, ಅವರ ಹೆಸರು ಪಬ್ಲಿಕ್ಕಲ್ಲಿ ತಗೊಳ್ಬಾರದು ಅಂತ ನನಗೆ ಅಣತಿ ಇದೆ. ನಮ್ಮ ಶಿಷ್ಯರು, ಅವರು ತಮ್ಮ ಪ್ರೀತಿಯ ಶಿಷ್ಯರು. ಅವರು ತಮ್ಮನ್ನು ಕೇಳಿಕೊಂಡದಕ್ಕೆ ತಾವು ಬಂದಿದ್ದೀರಿ. ಅದಕ್ಕೋಸ್ಕರ ಅವರಿಗೆ ನಾವು ಅವಧೂತರಂತ ಮಾತ್ರ ಹೆಸರು ಹೇಳುವುದು. ನಮ್ಮ ಪೂಜ್ಯ ಅವಧೂತರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಭೆಯಲ್ಲಿ ಇರುವಂಥ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ವಿನಯ್ ಗಾಂವ್ಕರ್ ಅವರೇ, ನಾಗರಾಜ್ ನಾಯ್ಕರ ತಂದೆಯವರಾದ ವೆಂಕಟ್ ನಾಯಕ್ರವರೇ, ಈ ಊರಿನ ಪರ್ವಳಿನ ಸಮಸ್ತ ಬುದ್ಧಿಜೀವಿಗಳೇ, ಜ್ಞಾನಿಗಳೇ, ಮಕ್ಕಳೇ, ಪತ್ರಕರ್ತರೇ, ಎಲ್ರಿಗೂ ನನ್ನ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನಾನೊಬ್ಬ ಜ್ಞಾನಿಯೂ ಅಲ್ಲ, ತತ್ವಜ್ಞಾನಿಯೂ ಅಲ್ಲ, ಅಥವಾ ನಾನು ಆದ್ರೂ ಕೂಡ ಈ ಸಭೆಗೆ ಸ್ವಾಮೀಜಿಯವರೊಂದಿಗೆ ನನಗೆ ಅಧ್ಯಕ್ಷತೆಯನ್ನು ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಮತ್ತು ಕೃತಜ್ಞತೆಗಳು. ಕಳೆದ ವರ್ಷ ಇದೇ ತಿಂಗಳಲ್ಲಿ ನಾನು ಕೃಷಿ ಹಬ್ಬಕ್ಕೆ ಬಂದಿದ್ದೆ ಈ ಊರಿಗೆ. ಈ ಊರಿನವರ ಪ್ರೀತಿ ವಿಶ್ವಾಸ ನನಗೆ ಖಂಡಿತವಾಗಿ ಬಹಳ, ನನ್ನ 50 ವರ್ಷದ ಹಿಂದೆ ನನ್ನ ಹಳ್ಳಿಯ ನೆನಪು ನನಗೆ ಬರ್ತಾ ಇದೆ. ಇವತ್ತು ನಮ್ಮ ಹಳ್ಳಿ ನಾವಿರುವಾಗ ಇಲ್ಲ. ಇವಾಗ ನಮ್ಮ ವಿನಯ್ ಗಾಂವ್ಕರ್ ನೋಡಿದಂಥ ಉಡುಪಿ ದಕ್ಷಿಣ ಕನ್ನಡ ಬೇರೆ, ನಾನು ಇವಾಗ ನೋಡ್ತಾ ಇರುವಂಥ ಉಡುಪಿ ದಕ್ಷಿಣ ಕನ್ನಡ ಬೇರೆ. ಬಹಳಷ್ಟು ಬದಲಾವಣೆಯಾಗಿದೆ ನಮ್ಮಲ್ಲಿ. ಖಂಡಿತವಾಗಿ ರಸ್ತೆ ಬದಿಯಲ್ಲಿ ಇರ್ಬೋದು ಇವಾಗ ಕೃಷಿ, ಹಳ್ಳಿಯಲ್ಲಿ ಹೋಗಿ ನೋಡಿದರೆ ಕೃಷಿನೇ ಇಲ್ಲ. ಯಾಕಂದ್ರೆ ಜನರು ಹಣದ ಹಿಂದೆ ಓಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಬೈಂದೂರು ಇಲೆಕ್ಷನ್ ಟೈಮ್ಗೆ ನಾವು ಒಂದು ಸಮೀಕ್ಷೆ ಮಾಡಿದ್ವಿ, ಎಷ್ಟು ಜನ ಇರ್ಬೋದು ಅಂತ ಬಸ್ ಮಾಡಲಿಕ್ಕೆ ಬರಲಿಕ್ಕೆ. ಬೆಂಗಳೂರು ಒಂದರಲ್ಲೇ, ಬೈಂದೂರು ಒಂದು ಕ್ಷೇತ್ರದಿಂದ 15,000 ವೋಟರ್ಸು ಬೆಂಗಳೂರಲ್ಲಿದ್ದಾರೆ. ಅದೆಲ್ಲ ಕೃಷಿ ಮಾಡಬೇಕಾದವರು. ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನಾವು ವಿ ಹ್ಯಾವ್ ಬಿಕಮ್ ಎ ಮನಿ ಆರ್ಡರ್ ಇಕಾನಮಿ. ನಾವು ಉತ್ತರ ಕನ್ನಡನೂ ಹಾಗೆ, ದಕ್ಷಿಣ ಕನ್ನಡದ ಹಾಗೆ, ಉಡುಪಿನೂ ಹಾಗೆ, ಎಲ್ಲ ದುಬೈಯಲ್ಲಿ, ಮುಂಬೈಯಲ್ಲಿ, ಅಮೆರಿಕದಲ್ಲಿ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಪ್ರತಿ ತಿಂಗಳು ಹಣ ಬರುತ್ತೆ. ಕಾಲ ಮೇಲೆ ಕಾಲು ಹಾಕಿಕೊಂಡು ಮನೆಯಲ್ಲಿದ್ದವರು ಆರಾಮದಲ್ಲಿದ್ದಾರೆ, ಗದ್ದೆಯನ್ನು ಹಡ್ಕೊಂಡಿದ್ದಾರೆ, ಯಾರೂ ಹುಡುದಿಲ್ಲ. ಆದರೆ ಅದಕ್ಕೆ ಕಾರಣ ಯಾರು ಕೇಳಿದರೆ ಖಂಡಿತವಾಗಿ ನಾವೇ ಕಾರಣ. ಸುಲಭದ, ಯಾವಾಗ ನಮ್ಮ ಇಕಾನಮಿಕ್ ಅಡ್ವೆಂಟ್ ಭಾರತ ದೇಶದಲ್ಲಿ ಮೊದಲು ಯಾಕೆ ಕೃಷಿ ಮಾಡ್ತಾ ಇದ್ರಂತೆ, ಕೃಷಿ ಮಾಡದೇ ಇದ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ನಾನು ನೋಡ್ತಾ ಇದ್ದೆ, ನಾವು ಸಣ್ಣದಿರುವಾಗ ಕೃಷಿ ಕಾರ್ಮಿಕರಿಗೆ 1 ಸೇರು ಅಕ್ಕಿ, 2 ಸಿದ್ದೆ ಅಕ್ಕಿ, ಕೊಯ್ದವರಿಗೆ 5 ಸೇರು ಭತ್ತ. ಅದಕ್ಕೋಸ್ಕರ ಇಡೀ ವರ್ಷ ಅವರು ಕೆಲಸ ಮಾಡ್ತಾ ಇದ್ರು. ಕೆಲಸ ಕೊಡದಿದ್ರು ಬಂದು ಕೂಗ್ತಾ ಇದ್ರು ಮನೆಯಲ್ಲಿ, ಕೆಲಸ ಕೊಡಿ, ಕೆಲಸ ಕೊಡಿ ಅಂತ. ಇವತ್ತು ನಾವು ಇಕಾನಮಿಕಲಿ, ಸ್ವಾಮೀಜಿಯವರು ಹೇಳಿದಾಗೆ, ನಾವು 4th ಲಾರ್ಜೆಸ್ಟ್ ಇಕಾನಮಿ ಆಗಿದ್ದೀವಿ. ಇನ್ನೇನು ಸ್ವಲ್ಪ ಸಮಯದಲ್ಲಿ 3rd ಆಗ್ತೀವಿ. ಇನ್ನೇನು ಸ್ವಲ್ಪ ಕಾಲದಲ್ಲಿ ಮತ್ತು ಸ್ಟ್ರಾಂಗ್ ಆಗ್ಬೋದು. ಯಾಕಂದ್ರೆ ಚೈನಾ ಇಸ್ ಕೊಲ್ಯಾಪ್ಸಿಂಗ್, ಅಮೆರಿಕನ್ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್. ಆ ಕಾರಣದಿಂದ ಅದರ ಪ್ರಯೋಜನವನ್ನು ನಾವು ಉಪಯೋಗಿಸಿಕೊಳ್ಳುವ ಬದಲು ನಾವು ಇವತ್ತು ಅದರ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಭಾರತದ ಇಕಾನಮಿಯಲ್ಲಿ 51% ಜನರು ಇವತ್ತು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಆದರೆ ನಾವು ಕೊಡ್ತಾ ಇರುವ GDP ಬರೀ 15ರಿಂದ 16%. ಅದ್ಭುತವಾದ ಒಂದು ಕೃಷಿ ಕಾಯ್ದೆ ತಗೊಂಡು ಬಂದರು ನರೇಂದ್ರ ಮೋದಿ ಅವರು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದವಾಗ ನಾನು ಆ ಟೈಮಲ್ಲಿ ಏನಾದರೂ ವ್ಯವಹಾರ ಮಾಡಬೇಕಂತ ಯುಕ್ರೇನಿಗೆ ಹೋಗಿದ್ದೆ. ಬಹಳ ಆಪರ್ಚುನಿಟಿ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರು. ಅವಾಗ ದುಬೈಯಲ್ಲಿದ್ದೆ. ಎಂಥ ಸುಂದರವಾದ ಒಂದು ಮಣ್ಣು. ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ 3 ಫೀಟು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದ್ರೆ ಅದಕ್ಕೆ ಡಬಲ್ ರೇಟ್ ಕೊಡ್ತಾರೆ. ಅಲ್ಲಿ 6 ಮೀಟರ್ ಹೋದ್ರೂ ಕೂಡ ಬ್ಲ್ಯಾಕ್ ಕಾಟನ್ ಸಾಯಿಲ್.
ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸೋವಿಯತ್ ಲಾಸ್ ಆಗಲಿಕ್ಕೆ ಈ ಬ್ಲ್ಯಾಕ್ ಕಾಟನ್ ಸಾಯಿಲ್. ಮೊನ್ನೆ ರಷ್ಯನ್ ಮತ್ತೆ ಯುಕ್ರೇನ್ ವಾರ್ ಅಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿ ಪುಟಿನ್ ಟ್ಯಾಂಕ್ ಮತ್ತೆ ತನ್ನ ಇದನ್ನು ಕಳಿಸ್ತಾನೆ. ಬಿಕಾಸ್ ಆಫ್ ದಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಹಿ ಕುಡ್ ನಾಟ್ ಅಚೀವ್ ವಾಟ್ ಹಿ ವಾಂಟೆಡ್ ಟು ಅಚೀವ್ ಇನ್ 15 days. ಇಟ್ಸ್ ಅ ಗಾಡ್ ಗಿವನ್ ಗಿಫ್ಟ್. ಇವತ್ತು ನೋಡಿ ಯುಕ್ರೇನ್ ಮತ್ತೆ ರಷ್ಯಾದ ವಾರ್ ಇಂದ ಏನಾಗಿದೆ ಅಂತ ಹೇಳಿದ್ರೆ ಯುರೋಪ್ ಅಲ್ಲಿ ಫುಡ್ ಇನ್ಫ್ಲೇಷನ್ ಹಸ್ ಗಾನ್ ಅಬೌವ್ 30%. 30%ಗಿಂತ ಹೆಚ್ಚು ಫುಡ್ ಇನ್ಫ್ಲೇಷನ್ ಹೋಗಿದೆ. ರಷ್ಯಾದಿಂದ ಎನರ್ಜಿ ಬರಬೇಕು, ಬರ್ತಾ ಇಲ್ಲ. 30%ಗಿಂತ ಹೆಚ್ಚು ಎನರ್ಜಿ ಇನ್ಫ್ಲೇಷನ್ ಹೋಗಿದೆ. ಆದ್ರೆ ಭಾರತ ಇಷ್ಟೊಂದು ಸುಂದರ ದೇಶ ನಮಗೆ ಗೊತ್ತಿಲ್ಲ. ಆಕ್ಚುಲಿ ನಾವು ವಿ ಆರ್ ಕಂಟ್ರೋಲಿಂಗ್ ಫುಡ್ ಇನ್ಫ್ಲೇಷನ್ 3.5-4% ಅಲ್ಲಿ ಫುಡ್ ಇನ್ಫ್ಲೇಷನ್ ಇವತ್ತು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದು. ಮಾಡುವ ರೀತಿ ಬೇರೆ, ಅದು ತಪ್ಪು ರೀತಿ. ಏನ್ ಮಾಡ್ತಾ ಇದ್ದಾರೆ, ಮೂಗು ಹಿಡಿತಾರೆ, ಬಾಯಿ ಹಿಡಿತಾರೆ. ನಮ್ಮ ಸರ್ಕಾರದವರು ಎಕ್ಸ್ಪೋರ್ಟ್ ಅನ್ನು ಬಂದ್ ಮಾಡ್ತಾರೆ. ವೆನ್ ಯು ಕಂಟ್ರೋಲ್ ಎಕ್ಸ್ಪೋರ್ಟ್ ಆಟೋಮೆಟಿಕಲಿ ಪ್ರೈಸಸ್ ವಿಲ್ ಫಾಲ್ ಡೌನ್. ಇವತ್ತು ನಮ್ಮ ರೈತರಿಗೆ ಬೇಕಾದ್ದು ಏನಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ಇನ್ ದಿ ಗ್ಲೋಬಲ್ ಮಾರ್ಕೆಟ್. ಮೊನ್ನೆ ಪಾಕಿಸ್ತಾನಕ್ಕೆ ಹೊಡೆದಿವಿ ಎಲ್ಲ ಹೇಳುವಂತ ಇಕಾನಮಿಸ್ಟ್ ಹೇಳೋದು ಇಂಡಿಯಾ ವಿಲ್ ಬಿಕಮ್ ಎ ಗ್ಲೋಬಲ್ ಪವರ್, ವಿ ವಿಲ್ ಎಕ್ಸ್ಪೋರ್ಟ್ ಆರ್ಮ್ಸ್, ವಿ ವಿಲ್ ಕಾಂಪೀಟ್ ವಿತ್ ಅಮೆರಿಕನ್ಸ್ ಅಂಡ್ ರಷ್ಯನ್ಸ್. ನೋ, ನಮಗೆ ದೇವರು ಕೊಟ್ಟಂತಹ ಒಂದು ನೈಸರ್ಗಿಕವಾಗಿ ಪ್ರಾಕೃತಿಕವಾದಂತಹ ಒಂದು ವಾತಾವರಣ, ನೀರು. ಯುರೋಪಲ್ಲಿ ನಾನು ತಿರುಗ್ತಾ ಇದ್ದೆ, ಒಂದಿನ ಹೋಗ್ತಾ ಇದ್ದೆ ನಾನೀಗ ಡೆನ್ಮಾರ್ಕ್ ಅಲ್ಲಿ. ನನಗೆ ಆ ಡ್ರೈವರ್ದು ಭಾಷೆ ಅರ್ಥ ಆಗ್ತಾ ಇಲ್ಲ. ಆವಾಗ ಈ ಮೊಬೈಲ್ ಎಲ್ಲ ಕ್ಯಾಮರಾ ಇರಲಿಲ್ಲ. ಅವನ ಹತ್ರ ಕೇಳಿದೆ, ಸ್ವಚ್ಛವಾಗಿ ಬಿಳಿಯಾದ ಐಸ್ ಇದೆ, ಐಸಲ್ಲಿ ಹಸಿರು ಸಣ್ಣ ತೋರ್ತಾ ಇತ್ತು. ಏನಪ್ಪ ಕೇಳಿದೆ, ಅವನಿಗೆ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಕ್ಯಾಮರಾ ತೆಗೆದು 2 ಫೋಟೋ ಹೊಡ್ಕೊಂಡು ಹೋದೆ. ಆವಾಗ ನನ್ನ ಕಸಿನ್ ಆರೋಸ್ ಯೂನಿವರ್ಸಿಟಿಯಲ್ಲಿ ಅವನು ಸೈಂಟಿಸ್ಟ್ ಆಗಿ, ಅವನು ಪ್ರೊಫೆಸರ್ ಆಗಿ, ಅವನಿಗೆ ತೋರಿಸಿ ಇದೇನಪ್ಪ ಹೇಳು ಅಂತ ಹೇಳಿದ. ಅವನು ಹೇಳಿದ, ಇಲ್ಲಿ ಇವರಿಗೆ ಸಿಗುದು ಬರೀ 6 ತಿಂಗಳ ಸಮಯ. 6 ತಿಂಗಳಲ್ಲಿ ಕನಿಷ್ಠ ಪಕ್ಷ 2 ಬೆಳೆ ಹಾಕಬೇಕು. ಅದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳೆ 2 ಬೆಳೆ ತೆಗೆದು 3ನೇ ಬೆಳೆಯನ್ನು ಹಾಕ್ತಾರೆ. ಆವಾಗ ಹಿಮ ಬಂದು ಆವೃತ ಆಗ್ತದೆ. ಹಿಮ ಹೋದವಾಗ ಅದು ಕರಗಿ ಹೋದ್ಮೇಲೆ ಕೂಡಲೇ ಗೊಬ್ಬರ ಹಾಕಿ ಅದನ್ನು ಬೆಳೆ ಮಾಡ್ತಾರೆ. 1 ಬೆಳೆ ಕಟ್ ಮಾಡಿ. ನಮಗೆ ದೇವರು ಎಷ್ಟು ಒಳ್ಳೆ ಒಂದು ಪರ್ಯಾವರಣ ಕೊಟ್ಟಿದ್ದಾನೆ. ನಮ್ಮ ಜನರು ಹೊಟ್ಟೆ ತುಂಬಿದ ಮೇಲೆ ಒಂದು ಸಣ್ಣ ಮನೆ, ಬೆಂಗಳೂರಲ್ಲಂತೂ ಇದು ವೆರಿ ಕಾಮನ್. ಅವರಿಗೆ ಒಂದು ಕಾಫಿ ಬೆಳಿಗ್ಗೆ, ಒಂದು ಸಣ್ಣ ಮನೆ ಇದ್ರೆ ದೇ ಡೋಂಟ್ ವಾಂಟ್ ಟು ವರ್ಕ್. ಇವತ್ತು ಯಾವಾಗಲೂ ನಾಗರಾಜ್ ನಾಯ್ಕ ಹೇಳ್ತಾ ಇದ್ರು, ನಮ್ಮ ಭಾರತ ದೇಶದಲ್ಲಿ ಶ್ರಮ ಸಂಸ್ಕೃತಿ ಕಡಿಮೆ ಹೋಗ್ತಾ ಇದೆ ಅಂತ. ಖಂಡಿತವಾಗಿ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಹಾಳೂರಿಗೆ ಉಳಿದವನೇ ಗೌಡ. ಇವತ್ತು ಭಾರತ 4ನೇ ಒಂದು ದೊಡ್ಡ ಇಕಾನಮಿ ಆಗ್ಬೇಕಾದ್ರೆ ಬೇರೆಯವರ ಇಕಾನಮಿ ಕೊಲ್ಯಾಪ್ಸ್ ಆಗ್ತಾ ಇರುವುದರಿಂದ, ಜಪನೀಸ್ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್, ಜರ್ಮನ್ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್. ಅವರಿಗೆ ಬೇರೆ ಬೇರೆ ಸಮಸ್ಯೆಯಲ್ಲಿ ಜನರು ಹುಟ್ಟುತ್ತಾ ಇಲ್ಲ. ಅವರಿಗೆ ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ. ನಮ್ಮದು ಬೇಕಾದಷ್ಟು ಮ್ಯಾನ್ ಪವರ್ ಇದೆ. ವೈ ಕಾಂಟ್ ಯು ಬಿಕಮ್ ಎ ನಂಬರ್ 1 ಇಕಾನಮಿ? ನಾವು ನಂಬರ್ 1 ಇಕಾನಮಿ ಆಗಬೇಕಾದ್ರೆ ಖಂಡಿತವಾಗಿ ಕೃಷಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಪ್ರತಿಯೊಬ್ಬರು. ನಮಗೆ ಬೇಕಾದಷ್ಟು ನೀರಿದೆ, ಬೇಕಾದಷ್ಟು ಒಳ್ಳೆ ಮಣ್ಣಿದೆ. ಮಣ್ಣನ್ನ ಸ್ವಾಮೀಜಿಯವರು ಹೇಳಿದಾಗ ವಿ ಕ್ಯಾನ್ ಕನ್ವರ್ಟ್ ದಟ್ ಸಾಯಿಲ್ ಇಂಟು ಎ ಗುಡ್ ಸಾಯಿಲ್. ಆದ್ರೆ ನಾವು ಮಾಡ್ತಾ ಇಲ್ಲ, ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ಆ ಕಾಲದಲ್ಲಿ ಈ ವೆದರ್ ಮಾನಿಟರಿಂಗ್ ಎಲ್ಲ ಇರಲಿಲ್ಲ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನೋಡಿ ಮಗ ನಾಳೆ ಮಳೆ ಬರುತ್ತೆ, ತುಂಬ ನಾಳೆ ನೆರೆ ಬರುತ್ತೆ ಅಂತ. ಅವರೇನು ಸೈಂಟಿಸ್ಟ್ ಅಲ್ಲ, ಅವರು ಸ್ಕೂಲಿಗೆ ಹೋದವರಲ್ಲ. ಆದ್ರೆ ಈ ಕೃಷಿ ಸಂಬಂಧಪಟ್ಟ ಆ ಒಂದು ನಾಲೆಜ್ ಅನ್ನು ನಾವು ಕಳ್ಕೊಂಡಿದ್ದೀವಿ. ಅದನ್ನು ಸ್ಟಿಲ್ ವಿ ಕ್ಯಾನ್ ಗೇನ್ ಇಟ್. ಅಂಡ್ ನಾನು ಹೇಳುವುದಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಟ್ರೈವ್ ವೆರಿ ಹಾರ್ಡ್. ಆರ್ಮ್ಸ್ ವ್ಯಾಪಾರ ಮಾಡ್ಲಿಕ್ಕಲ್ಲ, ಬೇರೆಯವ್ರನ್ನ ಕೊಲ್ಲಿಕ್ಕೆ. ನಮ್ಮ ರಕ್ಷಣೆಗೆ ನಾವು ಖಂಡಿತವಾಗಿ ಅತ್ಯುತ್ತಮವಾದ ಆರ್ಮ್ಸ್ ಅನ್ನು ನಾವು ತಯಾರು ಮಾಡಬೇಕು. ಆದ್ರೆ ಬೇರೆ ದೇಶಕ್ಕೆ ನಾವು ಫುಡ್ ಅನ್ನು ಎಕ್ಸ್ಪೋರ್ಟ್ ಮಾಡಬೇಕು. ತಾವು ನೋಡಿರ್ಬೋದು, ಇದು ನಮ್ಮ ಇಂಡಿಯಾ, ಅರಬ್, ಇಸ್ರೇಲ್, ಯುರೋಪ್ ಕಾರಿಡಾರ್ ಅನ್ನ ಫೈನಲ್ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಸೌದಿ ಅವರು ಸೇರಿ. ಟ್ರೈನ್ ಇಂದ ಹೋಗ್ಬೇಕಂತ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಫಾರ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ನಾನು ಫಾರ್ ಲಾಸ್ಟ್ 30 years ನಾನು ಅಗ್ರಿ ಎಕ್ಸ್ಪೋರ್ಟರ್, ಲಾಜಿಸ್ಟಿಕ್. ನಮಗೆ ಇವತ್ತು ಒಂದು ಅಗ್ರಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ 30% ಇಸ್ ದಿ ಕಾಸ್ಟ್ ಆಫ್ ದಿ ಲಾಜಿಸ್ಟಿಕ್. ಎಲ್ಲೋ ಬೆಳೀತಾರೆ, ಬೆಳೆದು ರೋಡ್ ಸೈಡ್ ಅಲ್ಲಿ ತಾವು ನೋಡಿರ್ಬೋದು, ಒಂದು ಚೀಲ ಹಾಕಿರ್ತಾರೆ. ಅದಕ್ಕೆ ಹೊಗೆ, ನೆರೆ, ಮಣ್ಣು, ಪ್ಲಾಸ್ಟಿಕ್. ಒಂದು ನಾಯಿ ಬಂದು ಕೂಡ ಚಕ್ ಅಂತ ಅದಕ್ಕೆ ಹುಚ್ಚ ಹೋಗುತ್ತೆ. ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೋರ್ಟ್ ಅವರ್ ಪ್ರಾಡಕ್ಟ್ ಟು ಗುಡ್ ಕಂಟ್ರೀಸ್. ಇಲ್ಲಿ ಏನು ಜಪಾನಿಗೆ ನಮ್ಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೊರಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯುರೋಪಿಗೆ ಆಗುದಿಲ್ಲ. ಅಫ್ಲಟಾಕ್ಸಿನ್ಸ್, ಫಿಮ್ನಾಸಿನ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಇರುವಷ್ಟು ಒಂದು ಟಾಕ್ಸಿನ್ಸ್ ಬಿಕಾಸ್ ಆಫ್ ಹ್ಯಾಂಡ್ಲಿಂಗ್. ಈ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೋಸ್ಕರ ಯುಕ್ರೇನ್ has given a power for the other countries to invest in the infrastructure.
ನಮ್ಮ ದೇಶದಲ್ಲೂ ಕೂಡ ನರೇಂದ್ರ ಮೋದಿಯವರು ಅಂಥದ್ದು ಅತ್ಯುತ್ತಮವಾದ ಕಾಯ್ದೆ ತಂದರು. ಅವರೇನು ಕೃಷಿ ಭೂಮಿ ತಗೊಳ್ಳಿಕ್ಕೆ ಅಥವಾ ಕೃಷಿ ಮಾಡಲಿಕ್ಕೆ ಫಾರಿನರ್ಸ್ ಅನ್ನು ಕರೀಲಿ, ನೀವು ಹಣ ತಂದು ನೀವು ರೈಲ್ವೇಸ್ ಅಲ್ಲಿ ಹಾಕಿ, ವೇರ್ ಹೌಸಿಂಗ್ ಅಲ್ಲಿ ಹಾಕಿ, ಪೋರ್ಟ್ ಅಲ್ಲಿ ಹಾಕಿ, ಹ್ಯಾಂಡ್ಲಿಂಗ್ ಅಲ್ಲಿ ಹಾಕಿ, ಪ್ರೊಸೆಸಿಂಗ್ ಅಲ್ಲಿ ಹಾಕಿ ಅಂತ ವಿ ಹ್ಯಾವ್ ನಾಟ್ ಅಲೌಡ್. ಇನ್ನೊಂದು ಸಮಸ್ಯೆ ತಾವು ಕೇಳ್ತಾ ಇದ್ರಿ, MSP. ಸ್ವಾಮೀಜಿಯವರು ಹೇಳಿದಾಗೆ ಪಂಜಾಬಿನ ಪ್ರತಿ ಒಂದು ಜಮೀನು, ಅಲ್ಲಿ ಒಂದು ಚಂಡೀಗಢಕ್ಕೆ ಪ್ರತಿ ಒಂದು ದಿನ ಒಂದು ಟ್ರೈನ್ ಬರುತ್ತೆ. ದಟ್ ಟ್ರೈನ್ ಇಸ್ ಕಾಲ್ಡ್ ಎಸ್ ಕ್ಯಾನ್ಸರ್ ಟ್ರೈನ್ ಅಂತ. ಪ್ರತಿ ಒಂದು ಫುಲ್ ಟ್ರೈನ್ ಪ್ರತಿದಿನ ಪಂಜಾಬಿಂದ ಚಂಡೀಗಢಕ್ಕೆ ಬರುತ್ತೆ. ಅದರಲ್ಲಿ ವಾಪಸ್ ಹೋಗುವಾಗ ಅದರಲ್ಲಿ ಕಾಲ್ಮಷ್ಟು ಜನನೂ ಇರುವುದಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದಿ ಸಾಯಿಲ್. ಅವರು ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಇಸ್ ಮೊನ್ಸೆಂಟೋ. ಅವರು ಯಾಕೆ ಬರ್ನ್ ಮಾಡ್ತಾರೆ, ಅದು ಕೊಳೆಯುವುದಿಲ್ಲ. ಅದರಲ್ಲಿ ಲಿಗ್ನಿನ್ ಕಂಟೆಂಟ್ ಇಸ್ ಸೋ ಹೈ. ಪೆಸ್ಟ್ ಅಸಿಸ್ಟೆಂಟ್ ಬೀಜ ತಂದು ಕೊಟ್ಟಿದ್ದಾರೆ, ಅದು ಕೊಳೆಯುವುದಿಲ್ಲ, ಅದು ಗೊಬ್ಬರ ಆಗುವುದಿಲ್ಲ, ಹಾಗಾಗಿ ಅವರು ಸುಡುತ್ತಾರೆ. ಪಂಜಾಬಿನ ರೈತರು ನಮ್ಗೆ MSP ಅಂತ ಹೇಳ್ತಾರೆ, ಆದ್ರೆ ಅವರು 15 ರೂಪಾಯಿಲಿ ಅವರು ಜೋಳ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ಹೋಗಿ UPಗೆ, ಮಧ್ಯಪ್ರದೇಶಿಗೆ ಹೋಗಿ ಅವರು 45 ರೂಪಾಯಿ 50 ರೂಪಾಯಿ ಕೊಟ್ಟು ಅವ್ರ ಜೋಳವನ್ನು ಖರೀದಿ ಮಾಡ್ಕೊಂಡು ಬಂದು ಅವ್ರು ತಿಂತಾರೆ. ಯಾಕಂದ್ರೆ ಅವರಿಗೆ ಇವತ್ತು ಗೊತ್ತಾಗಿದೆ ಆ ಮಾಡಿದಂತ ಮಿಸ್ಟೇಕ್. ನಾವು ಖಂಡಿತ ಕೃಷಿ ಮಾಡಬೇಕು, ಕಡಿಮೆ ಬರ್ಬಹುದು, ಅದು ಸಾವಯವವಾಗಿ ಕೃಷಿ ಮಾಡಬೇಕು. ಇನ್ನೊಂದು ದಿನ ನಮ್ಮ ಖಂಡಿತವಾಗಿ ಫ್ಯೂಚರ್ ಇದೆ. ಯಾಕಂದ್ರೆ ಇವತ್ತು ನಮ್ಮ ಜನರೇಷನ್ ಎಷ್ಟು 8 ಬಿಲಿಯನ್ ಪೀಪಲ್ ಹತ್ರ ಬಂದಿದ್ದೀವಿ. ನಮ್ಮಲ್ಲಿ ಇರುವಂತ ಫುಡ್ ಇಟ್ ಇಸ್ ಜಸ್ಟ್ ಇನಫ್ ಫಾರ್ 8 ಬಿಲಿಯನ್ ಪೀಪಲ್. ಈ ಜಗತ್ತಲ್ಲಿ ಯಾವುದು ಈಗ ಗ್ಲೋಬಲ್ ವಾರ್ಮಿಂಗ್ ಇಂದ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಜನರು ಹೆಚ್ಚಾಗ್ತಾರೆ. ಇನ್ನೊಂದು 30-40 ವರ್ಷದಲ್ಲಿ ನಮ್ಮ ಅರ್ಧಾಂಶ ಜನರಿಗೆ ರಾಷನಿಂಗ್ ಮಾಡುವಂತ ಪರಿಸ್ಥಿತಿ ಬರಬಹುದು. ಹಾಗಾಗಿ ನನ್ನ ಬುದ್ಧಿಜೀವಿಯಲ್ಲಿ ನನ್ನ ಪ್ರಾರ್ಥನೆ ಅಂತ ಹೇಳಿದ್ರೆ, ಕೃಷಿಯನ್ನು ಬಿಡಬೇಡಿ. ನೀವು ಯಾವುದೇ ಕೆಲಸದಲ್ಲಿ ಇರಬಹುದು, ಏನೇ ಇರಬಹುದು, ಕೃಷಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ. ಇನ್ನೊಂದು, ನಾನು ಈ ಊರಿನ ಒಂದು ವಿಶಿಷ್ಟತೆ ನೋಡಿದೆ. ನಮ್ಮ ಉಡುಪಿಯಲ್ಲಿ ವಿಶೇಷವಾಗಿ ತುಂಬಾ ಮಂದಿ ಮೇಸ್ಟ್ರು. ಎಲ್ಲ ಯಾವ ಸ್ಕೂಲಿಗೆ ಹೋದ್ರು ನಾನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ. ಸುಮಾರು 350 ಶಾಲೆಯಲ್ಲಿ ಯೂನಿಫಾರ್ಮ್ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ ಉಡುಪಿಯಲ್ಲಿ. ಮೇಸ್ಟ್ರ ಬಗ್ಗೆ ಬರ್ತಾರೆ ಫಂಕ್ಷನ್ಗೆ. ಪ್ರತಿ ಶಾಲೆಯಲ್ಲಿ ಒಬ್ಬರು ಅಥವಾ ಇಬ್ರು, ಕೆಲವು ಶಾಲೆಯಲ್ಲಿ 3-4 ಜನ. ಎಲ್ಲಿ ಕೇಳಿದ್ರೆ ಅಂಕೋಲ, ಕುಮಟಾ. ಅವರಲ್ಲಿ ಹೆಚ್ಚಿನವರು ನಾಡವರು, ಸ್ವಲ್ಪ ಬ್ರಾಹ್ಮಣರು. ಮತ್ತೆ ಯಾವ ಜಾತಿಯವರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ವಾ? ನನ್ನ ಮನೆಯಲ್ಲಿ ನಾನು ಸಣ್ಣದಿರುವಾಗ 46 ಜನ ಮೇಸ್ಟ್ರು ಇದ್ರು. ನಮ್ಮ ಅಜ್ಜ ಮೇಸ್ಟ್ರು, ನಮ್ಮ ಮಾವಂದಿರು ಮೇಸ್ಟ್ರು, ನಮ್ಮ ಅಪ್ಪ ಮೇಸ್ಟ್ರು, ದೊಡ್ಡಪ್ಪ ಮೇಸ್ಟ್ರು, ನಮ್ಮ ಕಸಿನ್ಸ್ ಮೇಸ್ಟ್ರು. ಇವತ್ತು ನಮ್ಮ ಮನೆಯಲ್ಲಿ 5 ಜನ ಮೇಸ್ಟ್ರು ಇದ್ದಾರೆ. ಅದರಲ್ಲಿ ಒಬ್ಬ ನನ್ನ ಮಗ. ಅವನು ಹೇಳಿದ, ನನಗೆ ಈ ಸಂಪತ್ತು ಬೇಡ, ಈ ನಿನ್ನ ವ್ಯವಹಾರನೂ ಬೇಡ, ನಾನು ಮೇಸ್ಟ್ರಾಗಿ ಹೋಗ್ತೇನೆ ಅಂತ. ನಮ್ಮವರು IT ಜಾಬಿಗೆ ಫಸ್ಟ್ ಹೋಗ್ತಾರೆ, ಹೋಟೆಲ್ ಬೇಕರಿಗೆ ಹೋಗ್ತಾರೆ. ಆದ್ರೆ ಕೃಷಿ ಮಾಡ್ಲಿಕ್ಕೆ ರೆಡಿ ಇಲ್ಲ, ಮೇಸ್ಟ್ರ್ ಕೆಲಸಕ್ಕೆ ರೆಡಿ ಇಲ್ಲ. ಅದು ನಮ್ಮ ಸ್ವಾಮೀಜಿಯವರು ಒಬ್ಬರು ಹೋರಾಟ ಮಾಡಿದ್ರೆ ಸಾಕಾಗುವುದಿಲ್ಲ. ಸ್ವಾಮೀಜಿಯವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು, ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ಗೋವಿನ ಮಹತ್ವದ ಬಗ್ಗೆ ಬಹಳ ಸುಂದರವಾಗಿ ಮಾತಾಡಿದರು. ಗೋವಿನ ಸೈನ್ಸ್ ಬಗ್ಗೆ ಕೂಡ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಮಾತಾಡಿದರು. ನಾನು ಹೇಳುವುದಂತ ಹೇಳಿದ್ರೆ, ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಅಪ್ಪ ನೆಟ್ಟೆ ಆಲದ ಮರ ಅಂತ ಮಗ ಕುತ್ತಿಗೆ ಬಳ್ಳಿ ಯಾಕೆ ಸುತ್ತಕೊಂಡ ಅಂತೆ. ನಮ್ಮ ಹಿಂದೂಗಳಲ್ಲಿ ಎಲ್ಲರೂ ನಾವು ಮನೆ ಎದುರುಗಡೆ ಆಲದ ಮರ, ಆಲ ಅಂದ್ರೆ ನಾವು ಅಶ್ವತ್ಥ ಹೇಳ್ತೇವೆ ನಮ್ಮಲ್ಲಿ, ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಅಶ್ವತ್ಥ. ಅದು ಅದರ ಮಹತ್ವ ಏನಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಒಂದು ಸಿಡಿಲು ಬಿದ್ದು ಮರ ಸತ್ತಿದೆ ಅಂತೆ. ಅಪ್ಪ ಮರವನ್ನು ನಡ್ತಾ ಇರುವಾಗ ಮಗ ಕೇಳ್ತಾನಂತೆ, ಅಪ್ಪ ಆಲದ ಮರ ಯಾಕೆ ನಡುದು, ತೆಂಗಿನ ಮರ ನಟ್ರೆ ಕಾಯಿ ಬರ್ತದಲ್ಲ ಅಂತ. ಅಪ್ಪನಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗ್ಲಿಲ್ಲ, ಏನು ಉತ್ತರ ಕೊಡುವುದಂತ. ಆವಾಗ ಅವನು ಹೇಳ್ತಾನಂತೆ, ಕುತ್ತಿಗೆ ಬಳ್ಳಿ ಯಾಕೆ ಸಾಯ್ಲಿಕ್ಕಪ್ಪ, ಕಷ್ಟ ಬಂದ ಅವಾಗ ಅಂತ. ಅಪ್ಪ ಬೇಸಾಯ ಮಾಡಿದ, ಹೊರಟೋದ. ಮಗ ಬೇಸಾಯ ಮಾಡಿದ, ಲೋನ್ ಮಾಡಿದ, ಕಟ್ಕೊಳ್ಲಿಕ್ಕೆ ಆಗಲಿಲ್ಲ. ಆವಾಗ ಅವನಿಗೆ ನೆನಪಾದದ್ದು ಅಪ್ಪ ಹೇಳಿದ್ದು, ಅಲ್ಲಿ ಹೋಗಿ ಕುತ್ತಿಗೆ ಬಳ್ಳಿ ಹಾಕೊಂಡು ಸಾಯ್ತಾನಂತೆ. ಹಸುವಿನ ಕತೆ ಕೂಡ ಹಾಗೆ. ನಮ್ದೊಂದು ಹಳೆ ಮನೆ ಇತ್ತು, ಸುಮಾರು 400 ವರ್ಷದ ಹಳೆ ಮನೆ. ಅದು ನೆಲ ಆರ್ಕಿಟೆಕ್ಟ್ ಸಾಹೇಬ್ ರಾಮ್ ನಾಯ್ಕರು, ಅವ್ರಿಗೆ ಹೇಳಿದ್ರೆ ಅರ್ಥ ಆಗತ್ತೆ. ಆವಿ ಮಣ್ಣನ್ನ ಹೊನ್ನೆ ಎಣ್ಣೆಯಿಂದ ಉದ್ದಿ 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 ಮಾಡಿದ್ರು. ಅದ್ರ ಮೇಲೆ ನೀರು ಬಿದ್ದರೆ ಕೆಸುವಿನ ಮೇಲೆ ಹಾಗೆ ಕ್ರಿಕೆಟ್ ಬಾಲ್ ಆಗಿ ಹೊರಡ್ಕೊಂಡು ಹೋಗ್ತಾ ಇತ್ತು, ಅಂಥ ಒಂದು ನೆಲ. ಅದಕ್ಕೆ ಪ್ರತಿದಿನ ನಾವು ಗೋವಿನ ಸಗಣಿಯಿಂದ ನಮ್ಮ ಅಮ್ಮ ಸಾರಿಸ್ತಾ ಇದ್ರು.
ನಾನು ಕೇಳಿದೆ ಅವನ ಹತ್ರ, ಯಾಕೆ ನಾವು ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡುವಾಗ ಅನ್ನ ಕೆಳಗೆ ಬಿದ್ದವಾಗ ನಮ್ದು ಅಜ್ಜಿದು ಸ್ಟ್ರಿಕ್ಟ್ ಕೈ ಮೇಲೆ ಹೊಡಿತಾ ಇದ್ರು, ಅದನ್ನು ಹೆಕ್ಕಿ ಫಸ್ಟ್ ತಿನ್ಬೇಕು ಅಂತ. ಈ ಸಗಳಿಂದ ನಾವು ಹೆಕ್ಕಿ ತಿನ್ಬೇಕಲ್ಲ ನಮ್ಮ ಅಮ್ಮ, ಯಾಕೆ ಇದ್ರ ಮಹತ್ವ ಏನು ಕೇಳಿದ್ರೆ, ಆವಾಗ ನಮ್ಮ ಅಜ್ಜಿ ಅದೆಲ್ಲ ಕೇಳಬಾರ್ದಪ್ಪ, ಹಿರಿಯರ ಹತ್ರ ನೀವು ಕ್ವಶನ್ ಮಾಡಬಾರ್ದು, ಯಾಕಂದ್ರೆ ಅವರಿಗೆ ಸೈನ್ಸ್ ಗೊತ್ತಿರಲಿಲ್ಲ. ಅವ್ರು ಹಿರಿಯರು ಹೇಳಿದ್ರು ಹಸು ಒಳ್ಳೇದು, ದನ ಒಳ್ಳೇದು, ಗೋ ಒಳ್ಳೇದು, ಅದ್ರ ಸೆಗಣಿ ಒಳ್ಳೇದು, ಅದು ಯಾಕೆ ಒಳ್ಳೇದು ಅಂತ ನಾವು ಹೇಳಲಿಲ್ಲ, ನಾವೇ ಕಲ್ಪ್ರಿಟ್. ಇವತ್ತು ಹೇಳಿದ್ರೆ ನಮ್ಮ ಮಕ್ಕಳು ಅದನ್ನು ಕೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಪೆಟ್ಟು ತಿಂದು ವಾಪಸ್ ಬರ್ತಾರೆ. ಪೆಟ್ಟು ತಿಂದು ವಾಪಸ್ ಬಂದವಾಗ ಹೇಳಿದ್ರು ಸ್ವಾಮೀಜಿಯವರು, ಎಷ್ಟು ಜನ ರೋಗ ಆಗ್ತಾರೆ, ಈ ಫಾರ್ಮಸಿ ಮೆಡಿಸಿನ್ ಇದು ಹೆಚ್ಚಾಗ್ತಾ ಇದೆ, ಜನರಿಗೆ ಇವತ್ತು ಅರಿವು ಬರ್ತಾ ಇದೆ. ನಾನು ಕೂಡ ಒಂದು ಕೃಷಿಕ, ಸುಮಾರು 150 ಹಸುಗಳಿದ್ದಾವೆ, ದೇಸಿ ಹಸುಗಳು ಸಾಕೋದು ಅಷ್ಟು ಸುಲಭದ ಕೆಲಸ ಇಲ್ಲ. ನಮ್ಮ ಹತ್ರ ವಾಲಂಟಿಯರ್ಸ್ ಇಲ್ಲ, ನಾವು ಬೇರೆ ಜನ ತಗೊಂಡು ಬಂದು ಮಾಡೋದು. ನನ್ನ ಇಡೀ ಕಂಪನಿ ನಡೆಸಿದ್ದಕ್ಕಿಂತ ಹೆಚ್ಚು ಕೆಲಸ ನನಗೆ ಹಸುಗಳನ್ನು ನಡೆಸೋದಾಗ್ತಾ ಇದೆ. ಆದ್ರೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಜರ್ಮನ್ ಸೈಂಟಿಸ್ಟ್ ಹತ್ರ ಒಂದಿನ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು, ನೋಡಪ್ಪ, ಇಂಡಿಯಾದಲ್ಲಿ ಕೋಲನ್ ಕ್ಯಾನ್ಸರ್ ಬರುವುದಿಲ್ಲ, ಕಡಿಮೆ. ಕಾರಣ ಏನು ಗೊತ್ತಾ ಕೇಳಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನೀವು ಕೈಯಿಂದ ಊಟ ಮಾಡ್ತೀರಿ, ಕೈಯಲ್ಲಿ ಒಂದು ಕಣ್ಣು ಒಂದು ಕಿವಿ ಇದೆ ಅಂತೆ, ಇದು ಕಣ್ಣಂತೆ ಇದು ಕಿವಿ ಅಂತೆ. ನಾವು ಮಣ್ಣಿನ ಕೆಲಸ ಮಾಡಿದ್ರೆ ನಾವು ಗೋವಿನ ಗೊಬ್ಬರ ಹಾಕ್ತೀವಿ ಇದಕ್ಕೆ, ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಆವಾಗ ಈ ಬ್ಯಾಕ್ಟೀರಿಯಾಸ್ಗಳು ಇಲ್ಲಿ ಸೇರ್ಕೊಳ್ತೇವೆ, ನಾವು ತಿನ್ನುವಾಗ ಉಜುಗಿ ತಿಂತೀವಿ, ಆವಾಗ ನಿಮ್ಮ ಹೊಟ್ಟೆಗೆ ಹೋಗುತ್ತೆ, ಹಾಗಾಗಿ ನಿಮ್ಗೆ ಕೋಲನ್ ಕ್ಯಾನ್ಸರ್ ಬರ್ತಾ ಇಲ್ಲ ಅಂತ. ಆದ್ರೆ ಈ ಸೈನ್ಸ್ ನಮ್ಮ ಈ ನ್ಯೂ ಜನರೇಷನ್ಗೆ ಗೊತ್ತಿಲ್ಲ, ಅವರಿಗೆ ಇವತ್ತು ಫೋರ್ಕ್ ಮತ್ತು ಸ್ಪೂನೇ ಬೇಕು. ಸೊ ದೀಸ್ ಆರ್ ಆಲ್ ದಿ ಗ್ರೇಟ್ ಸೈನ್ಸ್ ವಿಚ್ ಯು ಹ್ಯಾವ್ ಫರ್ಗಾಟನ್. ಅದನ್ನ ಎನ್ಲೈಟನ್ಮೆಂಟ್ಗೆ ತರುವುದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ತಾವು ನೋಡಿರ್ಬೋದು, ಮೊದಲು ಎಲ್ಲ ಪೇಟೆಂಟ್ಸ್ ಬರೋದು ಎಲ್ಲ ಸೈಂಟಿಸ್ಟ್, ಎಡಿಸನ್ ಇರ್ಬೋದು, ಲೂಯಿ ಪ್ಯಾಸ್ಚರ್, ಎಲ್ಲಿಂದ ಬರ್ತಾ ಇದ್ರು? ಯುರೋಪಿಂದ ಬರ್ತಾ ಇದ್ರು. ಈಗ ಯಾಕೆ ಬರ್ತಾ ಇಲ್ಲ ಅಲ್ಲಿಂದ? ಅಮೆರಿಕದಲ್ಲಿ ತುಂಬಾ ಸೈಂಟಿಸ್ಟ್ ಇದ್ದಾರೆ, ಅದರಲ್ಲಿ 40% ಜನ ನಮ್ಮ ಇಂಡಿಯಾದವರು. ಆದ್ರೆ ಯಾಕೆ ಯುರೋಪ್ ಅಲ್ಲಿ ಇವತ್ತು ಸೈಂಟಿಸ್ಟ್ ಹುಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಬ್ರು ಆನ್ಸರ್ ಮಾಡಿದ್ರು, ಇದು ಹಾಲಿನಿಂದ ಅಂತ. ಅವರು ಈ ಹಾಲನ್ನು, ಈ ಹಸುಗಳನ್ನು ಕುಲಾಂತರ ಮಾಡಿದ್ರಿಂದ ಆ ಹಾಲು A1 ಹಾಲು ಸ್ವಾಮೀಜಿಯವರು ಹೇಳಿದಾಗ ಅದರಲ್ಲಿ ಇರೋದ್ರಿಂದ ಅವರಿಗೆ ಆಟಿಸಮ್, ADHD ಮತ್ತು ಬೇರೆ ಬೇರೆ ಲರ್ನಿಂಗ್ ಡಿಸಬಿಲಿಟಿ. ನೀವು ನೋಡಿ, ಯುರೋಪಲ್ಲಿ ಇರುವಷ್ಟು ಲರ್ನಿಂಗ್ ಡಿಸಬಿಲಿಟಿ ಸ್ಕೂಲ್ ಜಗತ್ತಲ್ಲಿ ಎಲ್ಲೂ ಇಲ್ಲ. ನೀವು ಒಂದೊಂದು ಸ್ಕೂಲಿಗೆ ಹೋದ್ರೆ ಕನಿಷ್ಠ ಪಕ್ಷ 4-5 ಕ್ಲಾಸ್ ರೂಮ್ ಇದೆ, ಎಲ್ಲ ಮುಚ್ಚಿರ್ತಾರೆ, ಅವನಿಗೆ ಆಚೆ ಅಟೆನ್ಷನ್ ಇರುವುದಿಲ್ಲ. ಅದು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಹುಡುಗನಿಗೆ ಇರುವಂತ ಸ್ಕೂಲನ್ನು ಕೂಡ ನೋಡಿದ್ದೇನೆ. ಇಟ್ ಈಸ್ ಬಿಕಾಸ್ ಆಫ್ ಮಿಲ್ಕ್ ಅಂತ ಒಬ್ರು ನನಗೆ ಸೈಂಟಿಸ್ಟ್ ಹೇಳ್ತಾರೆ. ಇವಾಗ ಅವರು ನಮ್ಮ ಭಾರತದಿಂದ ಹಸುಗಳನ್ನು ತಗೊಂಡೋಗಿ ಅವರ ಮನೆಗೆ ಅವ್ರ ಹಸುಗಳು ಇಟ್ಕೊಂಡು ಅದನ್ನ ಈ ಬ್ರೆಜಿಲ್ನಿಂದ ತಗೊಂಡು ಬರ್ತಾರೆ. ಒಂದು ಕಾಲದಲ್ಲಿ ಬ್ರೆಜಿಲಿಗೆ ಅವರು ನಮ್ಮ ದೇಶದಿಂದ ತಗೊಂಡು ಹೋದ ಹಸುಗಳನ್ನು ಅವರು ವಾಪಸ್ ತಗೊಂಡು ಬರುವಂತ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಇನ್ನೊಂದು ನಮ್ಮ ಹಸುಗಳು ಕುಲಾಂತರಿ ಆಗ್ತಾ ಇದ್ದಾವೆ. ಹೆಚ್ಚು ಹಾಲಿಗೋಸ್ಕರ ಅವಕ್ಕೆ ಬೇರೆ ಬೇರೆ ಒಂದು ಕ್ರಾಸ್ ಮಾಡಿ ಆ ಹಸುಗಳು ಖಂಡಿತವಾಗಿ ಹಸುಗಳಲ್ಲ. ನಮ್ಮ ನಿಜವಾದ ಹಸುಗಳನ್ನು ನಾವು ಸಾಕ್ಬೇಕು. ಪ್ರತಿಯೊಬ್ಬರು ಅವ್ರ ಮನೆಗಾಗುವಷ್ಟು ಸಾಕಿದ್ರೆ ನಾನು ಧನ್ಯರಾಗ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಕೊನೆಯ ಒಂದು ಮಾತು, ಬಹಳ ಹೆಚ್ಚು ಮಾತಾಡಿದ್ನ ಅಂತ ಲೇಟ್ ಆಯಿತು. ನಾನು ಯಾಕೆ ಹಸುವನ್ನು ಸಾಕಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ನಂದು ಫಸ್ಟ್ ಜಾಬ್ ಬಾಂಬೆಯಲ್ಲಿ, ನಾನು ಧಾರಾವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಟ್ಯಾನ್ರಿಯಲ್ಲಿ. ನನ್ನ 6 ತಿಂಗಳಲ್ಲಿ ಒಂದು ಪ್ರೊಫೆಷನ್ನಲ್ಲಿ ನನ್ನ ದಿನ ಸ್ಲಾಟರ್ ಹೌಸಿಗೆ ಹೋಗ್ಬೇಕು, ದೇವನಾರ್ ಸ್ಲಾಟರ್ ಹೌಸ್. ನಮ್ಮ ಕೆಲಸ ಏನಂತ ಹೇಳಿದ್ರೆ, ಗೋವುಗಳು ಜೀವ ಇರುವಾಗ ಅವುಗಳ ಚರ್ಮವನ್ನು ನಾವು ಚೆಕ್ ಮಾಡಬೇಕು. ಟ್ಯಾನಿಂಗ್ ಮಾಡಿದ್ಮೇಲೆ ನಾವು ಎಕ್ಸ್ಪೋರ್ಟಲ್ಲಿ ಇದ್ವಿ ನಮ್ಮ ಕಂಪನಿ, ಅದಕ್ಕೆ ಸಿಡುಬು ಇದ್ದಿದ್ರೆ, ಗಾಯ ಇದ್ದಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕೆಲಸ ಅಂತ ಹೇಳಿದ್ರೆ, ನಾವೊಂದು ಕತ್ತರಿ ಇಟ್ಕೊಂಡು ಒಂದು ಕೂಪ್ ಇಟ್ಕೊಂಡು ಎಲ್ಲ ಅದನ್ನು ಚೆಕ್ ಮಾಡಿ ಅದಕ್ಕೆ ಮಾರ್ಕ್ ಮಾಡಬೇಕು. ಅದು ಮಾತ್ರ ಸ್ಲಾಟರಿಂಗ್ ಹೋಗ್ತದೆ. ಆ ಚರ್ಮವನ್ನು ನಾವು ತಗೊಂಡು ಬಂದು ಟ್ಯಾನಿಂಗ್ ಮಾಡ್ತಾ ಇದ್ವಿ. ನಾನು ನೋಡ್ತಾ ಇದ್ದೆ ಎಷ್ಟು ಭಯಂಕರ ಅಂತ ಹೇಳಿದ್ರೆ, ಅವನ್ನು 2-3 ದಿನ ಊಟ ಆಗ್ತಾ ಇಲ್ಲ ಅದಕ್ಕೆ. 3ನೇ ದಿನ ಅಲ್ಲಿ ಎದುರುಗಡೆ ಊಟ ಹಾಕ್ತಾರೆ, ಅವು ಯಾವುದು ಒಮ್ಮೆಲೆ ಹೋಗ್ತಾವ, ಆವಾಗ ಕೆಳಗೆ ಬಿದ್ದದ್ದು ಬಾಡಿ ಕಟ್ ಮಾಡ್ತಾರೆ. ಆ ಆಕ್ರಂದನ, ಆ ಹರಿಯುವಂತ ರಕ್ತ ನನಗೆ ನೋಡಿ ಇಡೀ ಜೀವನ ನನಗೆ ನೈಟ್ ಮ್ಯಾರ್ಸ್ ಆಗ್ತಾ ಇತ್ತು. ನಾನು ಆ ಹಣ 3 ವರ್ಷ ಆ ಕಂಪನಿಯಲ್ಲಿ ತಿಂದಿದ್ದೆ. ನನಗೂ ಕೂಡ ಪಾಪ ಬರ್ಬೋದು ಅಂತ ನಾನು ನಮ್ಮ ಗುರುಗಳು ಆ ಕಾಲದಲ್ಲಿ ಏನು ಪ್ರಮುಖ ಸ್ವಾಮಿ ಮಹಾರಾಜ್ ಅಂತ ಅವರು ಸ್ವಾಮಿನಾರಾಯಣ ದೇವಸ್ಥಾನದ ಪ್ರಮುಖರು, ಅವ್ರ ಹತ್ರ ಹೇಳಿದ್ರು ನನಗೆ ಇದು ಕೆಲವೊಮ್ಮೆ ನಿದ್ದೆಯಲ್ಲಿ ಬರುತ್ತೆ ಇದು. ಆವಾಗ ಹೇಳಿದ್ರು ಅವರು, ನೀವು ಹಸುವನ್ನು ಸಾಕಿ
ಅವ್ರು ರಾಜ್ಕೋಟ್ ಮಠಕ್ಕೆ ಹೇಳಿದ್ರು, ಶೆಟ್ರಿಗೆ ಒಂದಿಷ್ಟು ಹಸು ಕೊಡಿ. ನಾನು ಹಸು ತಂದು ಸಾಕಿದೆ. ಅವ್ರು ಕೊಟ್ಟದ್ದು 18 ಹಸುಗಳು, ಇವತ್ತು ಸುಮಾರು 150 ಹಸುಗಳಾಗಿ. ಅದರಲ್ಲಿ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಇಂಥದ್ದು ನೈಟ್ ಮರ್ಸು, ಈ ಭೂತ ಚೇಷ್ಟೆಗಳು, ಸಮಸ್ಯೆಗಳು ಏನಾದರೂ ಇದ್ರೆ ಅದು ಖಂಡಿತ ತಾವು ಹಸು ಸಾಕೋದ್ರಿಂದ, ಗೋವುಗಳನ್ನು ಸಾಕೋದ್ರಿಂದ ನಿವಾರಣೆ ಆಗುತ್ತೆ. ನಾನು ತುಂಬ ಮಾತಾಡಿದೆ ಹೆಚ್ಚಿನ ವಿಷಯ. ಇಷ್ಟು ಮಾತಾಡಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.